ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಉಳ್ಳಾಳ್ ಮೇನ್ ರೋಡಿಗೆ ಬಂದಿದ್ದೀನಿ. ಉಳ್ಳಾಳ್ ಸರ್ಕಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಿಮಗೆ ಆಸರೆ ಹೋಟೆಲ್ ಆಸರೆ ಅಂತ ಇದೆ, ಹೋಟೆಲ್ ಆಸರೆ ಅಂತ ಇದೆ. ಅದರ ಆಪೋಸಿಟಲ್ಲೇ ಬಂಡಿ ಬಂಡಿ ಬೇಕು ತಿಂಡಿ ಅಂತ ಇದೆ. ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ? ಯಾವಾಗಲೂ ದರ್ಶಿನಿಗಳು ಅವು ಇವು ಅಂತ ಹೆಸರು ಕೇಳ್ತಾನೆ ಇರ್ತೀವಿ, ಬಟ್ ಇಲ್ಲಿ ಬಂಡಿ ಬಂಡಿ ಬೇಕು ತಿಂಡಿ ಅಂತೆ. ಮತ್ತಿನ್ನು ಏನೇ ತೊಗೊಂಡ್ರು 30 ರೂಪಾಯಿ. ಅದರ ರೈಸ್ ಬಾತು, ಇಡ್ಲಿ, ಚಿತ್ರಾನ್ನ, ಪೂರಿ ಏನೇ ತೊಗೊಂಡ್ರು ಕೂಡ 30 ರೂಪಾಯಲ್ಲೇ ನಿಮಗೆ ಬೆಳಗಿನ ಉಪಹಾರ ಮುಗಿದೋಗುತ್ತೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ, ಬನ್ನಿ. ಇಲ್ಲೇ ತಗೊಂಡಿದ್ರಾ 35 ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಪುನೀತ್ ಅಂದ್ಬಿಟ್ಟು. ಪುನೀತ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ಬಂಡಿ ಬಂಡಿ ಬೇಕು ತಿಂಡಿ? ಸರ್ ಇದು ಬಂದು 4-5 ಇಯರ್ಸಿಂದ ಇದೆ. ಬಂಡಿ ಬಂಡಿ ಬೇಕು ತಿಂಡಿ ಅನ್ನೋದು ದಾವಣಗೆರೆ ಮಿರ್ಚಿ ಮಂಡಿಗೆ ಮೇಯ್ನು ಕಾನ್ಸೆಪ್ಟ್ ನಮ್ಮದು. ಓಕೆ. ಮೇನ್ ಬಿಸ್ನೆಸ್ ಬಂದು ಅದು ಹ್ಯಾಂಡ್ಮೇಡ್ ಮಿಕ್ಚರು, ಬಜ್ಜಿ ಎಲ್ಲ ಮೇಯ್ನ್ ಆಗಿ ಅದಿರುತ್ತೆ. ಈ ಟಿಫನ್ ಮಾತ್ರ ಈಗ ಒಂದು 2 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ. 2 ಮಂತಿಂದ ಸ್ಟಾರ್ಟ್ ಮಾಡಿರೋಂಥದ್ದು. ಅಂದರೆ ಬಜ್ಜಿ ಬೊಂಡನೇ ನಮಗೆ ಮೇನ್ ಕಾನ್ಸೆಪ್ಟ್. ನಾವು ದಾವಣಗೆರೆ ಇದೆ. ಓ ಹೌದಾ? ಮೂಲತಃ ದಾವಣಗೆರೆ. ದಾವಣಗೆರೆ ವಿಜಯನಗರದವರು. ಹೌದಾ? ಓಕೆ. ಸೂಪರ್. ಬಜ್ಜಿ ಬೊಂಡ ಅಂದರೆ ಏನೇನೆಲ್ಲ ಸಿಗುತ್ತೆ ಸಂಜೆ ಹೊತ್ತು? ಸರ್ ನಮ್ಮ ಹತ್ರ ಮೆಣಸಿನ್ಕಾಯಿ, ಬಾಳೆಕಾಯಿ, ಹೀರೆಕಾಯಿ ಬಜ್ಜಿ, ಆಲೂ ಬೋಂಡ, ಮಸಾಲೆ ವಡೆ, ಉದ್ನೊಡೆ, ಸಮೋಸ, ಮತ್ತು ಬ್ರೆಡ್ ಪಕೋಡ, ಮಾಮೂಲಿ ಪಕೋಡ, ಕ್ಯಾಪ್ಸಿಕಮ್ಮು, ಈ ಥರ ವೆರೈಟಿ ಎಲ್ಲ ಸಿಗುತ್ತೆ. ತುಂಬ ವೆರೈಟಿ ಇದೆ. ತುಂಬ ವೆರೈಟಿ ಎಲ್ಲ ಇದೆ. ಮತ್ತು ಗಿರ್ಮಿಟ್ ಇದೆ, ಖಾರ ಮಂಡಕ್ಕಿ ಇದೆ, ನರ್ಗಿಸ್ ಮಂಡಕ್ಕಿ ಇದೆ, ಮಸಾಲ ಮಂಡಕ್ಕಿ ಇದೆ. ಮತ್ತು ಇನ್ನು ತಿಂಡಿ ಐಟಮ್ ಅಂದರೆ ಏನೇನೆಲ್ಲ ಸಿಗುತ್ತೆ ಬೆಳಗ್ಗೆ ಹೊತ್ತು? ಸರ್ ಟಿಫನಲ್ಲಿ ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಪುರಿ ಮತ್ತು ದೋಸೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ಅಂತ. ಹೌದಾ? ದೋಸೆನೂ ಪ್ಲ್ಯಾನ್ ಇದೆ? ದೋಸೆ. ಓಕೆ ಸರ್. ಮತ್ತಿನ್ನು ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? ಸರ್ ಟಿಫನ್ನು ಬೆಳಿಗ್ಗೆ ಒಂದು 7 ಗಂಟೆಯಿಂದ 11 ಗಂಟೆ ಗಂಟೆ ಸಿಗುತ್ತೆ, 10:30-11 ಗಂಟೆ ಗಂಟೆ ಸಿಗುತ್ತೆ. ಓಕೆ. ಅದಾದಮೇಲೆ ಮತ್ತೆ ನಾವು ಬಜ್ಜಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಅಷ್ಟೇ 11 ಗಂಟೆ ಲಾಸ್ಟು. ಮತ್ತೆ ಬಜ್ಜಿ ಬಂದು 4 ಗಂಟೆಯಿಂದ 10 ಗಂಟೆ ಗಂಟೆ ಸಿಗುತ್ತೆ. ಮತ್ತು ಇನ್ನು ಹೋಟೆಲಿಗೆ ಬರಬೇಕು ಅಂದರೆ ಬಂಡಿ ಬಂಡಿ ಬೇಕು ತಿಂಡಿನ ನಾವು ಸವಿಬೇಕು ಅಂದರೆ ಸೊ ಎಲ್ಲಿಗೆ ಬರಬೇಕು, ಯಾವ ಏರಿಯಾ? ಸರ್ ಉಳ್ಳಾಳ್ ಸಿಗ್ನಲ್ ಇದೆ. ಉಳ್ಳಾಳ್ ಸಿಗ್ನಲಿಂದ ಡೌನ್ ಬಂದರೆ ಎದುರುಗಡೆ ಹೋಟೆಲ್ ಆಸರೆ ಅಂತ ಇರುತ್ತೆ. ಅದ್ರ ಪಕ್ಕ KFC ಬಿಲ್ಡಿಂಗ್ ಪಕ್ಕದಲ್ಲೇ ಇದೆ ನಮ್ಮದು. ಆಸರೆ ಹೋಟೆಲ್ ಆಪೋಸಿಟಲ್ಲೇ ಇದೆ. ಆಸರೆ ಹೋಟೆಲ್ ಆಪೋಸಿಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಸಾಲ
ಬಂಡಿ ಬೇಕು ತಿಂಡಿನಲ್ಲಿ ನಾವು ಮೊದಲನೇದಾಗಿ ತೊಗೊಂಡಿರುವಂಥದ್ದು ಇಡ್ಲಿ ಹಾಗೂ ಬೋಂಡ. ಸೊ ಅದ್ಭುತವಾಗಿರೋಂಥ ಬೋಂಡ ಎಷ್ಟು ದೊಡ್ಡದಿದೆ ಗೊತ್ತಾ ಇದು. ಹಾಗೂ ಜೊತೆಗೆ ಇಡ್ಲಿ, ಬಿಸಿ ಇಡ್ಲಿ ಇದೆ. ಇಡ್ಲಿಗೆ ಸಾಗು ಹಾಗೂ ಚಟ್ನಿ ಕಾಂಬಿನೇಷನ್ನು ಬಾಳೆ ಎಲೆ ಹಾಕ್ಕೊಡ್ತಾರೆ. ಸೊ ಅದೊಂದು ಬಹಳ ಖುಷಿ ಆಯಿತು. ಬೋಂಡ ತೊಗೊಂಬೋಣ ಫಸ್ಟು. ಮೊದಲನೇದಾಗಿ ಬೋಂಡ, 5 ರೂಪಾಯಿ ಒಂದು ಬೋಂಡ ಇದು, ದೊಡ್ಡದಾಗಿದೆ. ಬೋಂಡ ಅಂದಾಗ ಆ ಈರುಳ್ಳಿಯ ಒಂದು ಸಿಹಿ ಸಿಗುತ್ತೆ, ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಅಷ್ಟೇ ಮೃದುವಾಗಿರುತ್ತೆ ಮತ್ತು ಅಷ್ಟೇ ಕರುಮ್ ಅನ್ನುತ್ತೆ ಹೊರಗಡೆಯಿಂದ. ಏನು ಸಕಾಲಾಗಿದೆ. ಮತ್ತಿನ್ನು ಸಬ್ಸಿಗೆ ಸೊಪ್ಪೆಲ್ಲ ಬಳಸಿದ್ದಾರೆ, ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ. ಸಬ್ಸಿಗೆ ಸೊಪ್ಪು ಸ್ವಲ್ಪ ಲೈಟಾಗೆ ಬಳಸಿದ್ದಾರೆ. ಕರುಮ್ ಅಂತ ಸಿಗುತ್ತೆ. ಔಟರ್ ಲೇಯರು, ಇನ್ನರು ಅಷ್ಟೇ ಮೃದುವಾಗಿರುತ್ತೆ. ಚೆನ್ನಾಗಿದೆ. ಬೋಂಡ ಮಾತ್ರ ಅಲ್ಟಿಮೇಟು. ಹಾಗೆ ಟ್ರೈ ಮಾಡಿ. ಚಟ್ನಿ ಗಿಟ್ನಿ ಏನು ಕೂಡ ಚೆನ್ನಾಗಿದೆ. ಇಡ್ಲಿ ಮೃದುವಾಗಿದೆ. ಸಾಗು ಜೊತೆ ತೊಗೊಳ್ಳೋಣ. ಮಾಮೂಲಿ ಸಾಗು ಅಂದಾಗ ಲೈಟ್ ಮಸಾಲೆ ಹಾಗೂ ಆ ಖಾರ ಸರಿ ಕೊಡುತ್ತೆ. ಚೆನ್ನಾಗಿದೆ. ಖಾರನೂ ಇಷ್ಟ ಆಗುತ್ತೆ. ಆ್ಯಕ್ಚುಲಾಗಿ ಮೇಜರಾಗಿ ಸಿಗೋದೆ ಖಾರ. ಮಸಾಲೆ ಅನ್ನೋದಕ್ಕಿಂತ ಮೇಜರಾಗಿ ಸಿಗೋದೆ ಆ ಖಾರ. ಮತ್ತು ಇನ್ನು ಇಡ್ಲಿ ಆಲ್ಮೋಸ್ಟ್ ಎಲ್ಲೇ ಹೋದರೂ ಕೂಡ ಇಡ್ಲಿ ಆ ಮೃದು ಸಿಕ್ಕೇ ಸಿಗೋದೆ. ತರಕಾರಿ ಸಾಗು, ಆಲೂಗಡ್ಡೆ, ಕ್ಯಾರೆಟು, ಹುಳಿಕಾಯಿ ಅಷ್ಟು ಬಳಸಿ ಸಾಗು ಮಾಡಿದ್ದಾರೆ. ಚೆನ್ನಾಗಿದೆ. ಪೂರಿ ಜೊತೆಗೂ ಚೆನ್ನಾಗಿರುತ್ತೆ. ಪೂರಿನೂ ಸಿಗುತ್ತಂತೆ. ಪೂರಿ ಜೊತೆಗೂ ಸಕ್ಕತ್ತಾಗಿರುತ್ತೆ. ಇನ್ನು ಚಟ್ನಿ ಇದೆ. ಚಟ್ನಿ ಒಟ್ಟಿಗೆ ಇಡ್ಲಿ, ಚಟ್ನಿನೂ ಚೆನ್ನಾಗಿದೆ. ಮೇಜರಾಗಿ ಏನು ಗೊತ್ತಾ, ಆ ಬೆಳ್ಳುಳ್ಳಿ ಫ್ಲೇವರು ಯಥೇಚ್ಛವಾಗಿ ಸಿಗುತ್ತೆ. ನೀವು ಬೆಳ್ಳುಳ್ಳಿ ಏನಾದರೂ ಇಷ್ಟಪಡೋಲ್ಲ ಅಂದರೆ ನಿಮಗೆ ಚಟ್ನಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಬೆಳ್ಳುಳ್ಳಿನ ಇಷ್ಟಪಡೋರ್ಗಾದರೆ ಆರಾಮ್ಸೆ ಚಟ್ನಿ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಚಟ್ನಿ ಅಲ್ಟಿಮೇಟ್ ಅನ್ನಿಸ್ತದೆ. ಚಟ್ನಿ ಚೆನ್ನಾಗಿದೆ. ಸ್ವಲ್ಪ ತೆಳು ಚಟ್ನಿನೇ ಬರುತ್ತೆ. ಗಟ್ಟಿ ಚಟ್ನಿ ಬೇಕು ಅಂದರೆ ಸಿಗ್ಬೋದು ಅಂದ್ಕೊಳ್ತೀನಿ, ಬಟ್ ನಾನೇನು ಕೇಳಲಿಲ್ಲ. ಟೇಸ್ಟು ಚೆನ್ನಾಗಿದೆ. ಖಾಲಿ ಮಾಡ್ಬಿಟ್ಟು ರಪ್ ಅಂತ ಬಿಸಿ ರೈಸ್ ಬರ್ತಿದೆ, ತೊಗೊಂಬೋಣ. ಇಡ್ಲಿ ಬೋಂಡ ಖಾಲಿ ಆಯಿತು. ನಂತರದಲ್ಲಿ ತೊಗೊಂಡಿರುವಂಥದ್ದು ರೈಸ್ ಬಾತು. ಬಿಸಿ ರೈಸ್ ಬಾತ್ ತೊಗೊಂಡಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಯಥೇಚ್ಛವಾಗಿ ಬಳಸಿದ್ದಾರೆ. ಮೊದಲನೇ ತುತ್ತು. ಏನಂದರೆ ಮಾಮೂಲಿ ಹೇಳ್ತೀನಲ್ಲ, ಅತಿ ಹೆಚ್ಚಿನ ಆಡಂಬರವೇನಿಲ್ಲ. ಸಿಂಪಲ್ ಆಗಿದೆ. ಲೈಟ್ ಮಸಾಲೆ, ಹೆವಿ ಲೈಟ್ ಮಸಾಲೆ ಕೊಟ್ಟಿದ್ದಾರೆ. ಪುದೀನ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಸೊ ಹಾಗಾಗಿ ಬಾಗಿಟ್ಟಿದ ತಕ್ಷಣ ಪುದೀನ ಫ್ಲೇವರ್ ರಫ್ ಅಂತ ಕೊಡುತ್ತೆ. ಸೊ ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಇನ್ನು ಕ್ಯಾರೆಟು ಕೂಡ ಒಂದು ತನ್ನ ಸಿಹಿಯನ್ನು ಕೊಡುತ್ತೆ. ಸೊ ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಆಲೂಗಡ್ಡೆ ಬಳಸಿದರೆ. ಇನ್ನು ಬಟಾಣಿ ಇದೆ. ಬಟಾಣಿನೂ ಕೂಡ ಆವಾಗ ನಾನು ಇದ್ದೀನಿ ಅಂತ ತೋರಿಸ್ಕೊಡುತ್ತೆ. ಚೆನ್ನಾಗಿದೆ. ರೈಸ್ ಕ್ವಾಲಿಟಿನೂ ಸೂಪರ್ ಇದೆ. ಬಿಸಿ ಸಿಗುತ್ತೆ. 30 ರೂಪಾಯಿಗೆ ವರ್ತು. ಆಫ್ ತೊಗೊಂಡ್ರೂ ಕೂಡ ಓಕೆ ಅನಿಸ್ಬಿಡುತ್ತೆ. ಸೊ ಫುಲ್ಲೇ ತೊಗೋಬೇಕು ಅಂತೇನಿಲ್ಲ. 20 ರೂಪಾಯಿ ಕೊಟ್ಬಿಟ್ಟು ಆ ಪ್ರೈಸ್ ತೊಗೊಂಡ್ರು ಆರಾಮ್ಸೆ ಹೊಟ್ಟೆ ತುಂಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.